ಅರ್ಶಿನ ಶಾಸ್ತ್ರಕ್ಕೆ ಅರ್ಶಿನ ಕಲ್ಸಿಟ್ಟಿದ್ದೀನಿ, ಸರಿಗೈತೆ ನೋಡು. ಹಾ ಆಂಟಿ, ನನಗಿಂತ ಜಾಸ್ತಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ನಿಮ್ಮನೆ ಹುಡುಗಿ ಅಲ್ವೇನಪ್ಪ, ಅದಕ್ಕೆ ನೀವು ಒಂದ್ಸಲ ನೋಡ್ಲಿ ಅಂತ ಅಷ್ಟೇಯ. ಆಂಟಿ, ಇದು ನಿಮ್ಮನೆ ಮದ್ವೆ ಅನ್ಕೊಂಡು ಓಡಾಡ್ಕೊಂಡು ಕೆಲ್ಸಗಳು ಮಾಡ್ತಿದ್ದೀರಲ್ಲ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲಿ ಏನಪ್ಪ ದೊಡ್ಡಸ್ಗೆ, ನನ್ ಮಗನ್ ಮದ್ವೆ ಆಗು ನೀವೆಲ್ರೂ ಹಿಂಗೆ ಓಡಾಡ್ಕ ಮಾಡಿರೋಂತ ಬಿಡಿ. ಆದ್ರೂ ಅದ್ಗೆ ಇಷ್ಟೇ ಅರ್ಶನ ನಮ್ ಗುಂಡಕ್ಕನ್ ಸಾಲುತ್ತಾ? ಅವತ್ತೆ ಅರ್ಶನ ಹಚ್ಚಿ ನೀರ್ ಹಾಕ್ಲಿಲ್ವೇನ್ ರಮ್ಯಾ? ಇವತ್ ಸುಮ್ನೆ ಶಾಸ್ತ್ರಕ್ಕೆ ಗಂಡು ಹೆಣ್ಣನ್ ಪೂರ್ತಿ ಹಚ್ಚದಷ್ಟೇಯ. ಲೀಲಮ್ಮ, ಹುಡ್ಗ ಅಂತ ಹೇಳ್ಬೇಡಿ, ರಶ್ಮಿ ಹುಡ್ಗ ಅಂತ ಹೇಳಿ. ಆಯ್ತಮ್ಮ, ರಶ್ಮಿ ಹುಡ್ಗ ರೆಡಿ ಆಗಿದಾನ ಇಲ್ವಾ ಅಂತ ನೋಡ್ಕೊಂಡು, ರೆಡಿ ಆಗಿದ್ರೆ ಕರ್ಕೊಂಡು ಬಂದ್ಬಿಡ್ತೀನಿ. ಆಯ್ತಾ? ಕರ್ಕೊಂಡ್ ಬರೋದೇನ್ ಬ್ಯಾಡ ಅಕ್ಕ. ಅಲ್ಲೋಡು, ಆಗ್ಲೇ ಮದ್ವೆ ಗಂಡು ಬಂದಾಯ್ತು. ರಶ್ಮಿ ಅಕ್ಕ, ನಿಮ್ ಹುಡ್ಗ ಸುಮ್ಮನಿರೆ, ಅದಕ್ಕೆ ನೋಡಿ ಅದಕ್ಕೆ ಇವಳನ್ನ. ಏನು ಮದ್ವೆ ಗಂಡು ಹೆಣ್ಣಿನ ರೂಮಿಗೆ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ? ಹಂಗೆಲ್ಲ ಹೇಳ್ದೆ ಕೇಳ್ದೆ ಹೆಣ್ಣಿನ ರೂಮಿಗೆ ಬರೋ ಹಂಗಿಲ್ಲ. ಮಂಟಪಕ್ಕೆ ಹೋಗೋವರೆಗೂ ಒಬ್ರಿಗೊಬ್ರು ಮುಖ ನೋಡ್ಕೊಳಂಗಿಲ್ಲ, ಗೊತ್ತಾ? ಪರದೇಡಿ ಪರದೇಡಿ. ಸ್ವಲ್ಪ ಮಾತಾಡ್ತೀನಿ, 2 ನಿಮಿಷ ಮೇಡಮ್. ಅವೆಲ್ಲ ಆಗಲ್ಲಪ್ಪ. ಹೌದು, ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಇದೆಯಲ್ಲ, ನಾವು ಮೀರಲ್ಲ ಕಣಪ್ಪ, ಪಾಲಿಸ್ತೀವಿ ಅಲ್ವೇನ್ ರಶ್ಮಿ? ಲೀಲಮ್ಮ, ಪಾಪ ಕಾಯ್ತಾ ಇರ್ತಾರೆ. ಪಾಪ